ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬರ್ಸರ್ಸ್ ಎನ್ವೆನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ ಒಂದು ಹೋಲಿಕೆ, ಎರಡು ಟೆನ್ಸ್ಗಳ ನಡುವಿನ ಹೋಲಿಕೆ. ಇಲ್ಲಿ ನಾವು ಉದಾಹರಣೆಗಾಗಿ ಎರಡು ಟೆನ್ಸ್ಗಳನ್ನು ತಗೊಂಡಿದ್ವಿ. ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇನ್ನೊಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವು ವ್ಯತ್ಯಾಸ, ಇವುಗಳನ್ನು ನಾವು ಅರ್ಥ, ಇವುಗಳ ಉಪಯೋಗ ಮಾಡಿಕೊಳ್ಳೋ ರೀತಿಯನ್ನು ನಾವು ಕಲಿಯಲೇಬೇಕು. ಒಂದು ಮಾತ್ರ ನಾನು ಪದೇ ಪದೇ ಹೇಳೋ ರೀತಿ, ಇವತ್ತು ಕೂಡ ಅದನ್ನು ಪುನರಾವರ್ತನೆ ಮಾಡ್ತೀನಿ. ಸಹಜವಾಗಿಯೇ ಇಂಗ್ಲಿಷ್ನಲ್ಲಿ ಈ ಟೆನ್ಸಿಗೆ ಅನುಗುಣವಾಗಿ ಬರುವಂತಹ ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ಆಡು ಕನ್ನಡದಲ್ಲಿ ಬಳಸ್ತೀವಿ. ಹೇಗೆ ಅವು ಬಳಸ್ತೀವಿ, ನಮ್ಮ ಕನ್ನಡ ವಾಕ್ಯಗಳು ಈ ಕಾಲದಲ್ಲಿ ಹೇಗೆ ರಚನೆ ಆಗಿರ್ತವೆ ಅಂತ ತಿಳ್ಕೊಂಡ್ರೆ ಬಹಳ ಸಂತೋಷದಿಂದ ಈ ಕನ್ನಡ ವಾಕ್ಯವನ್ನು ನಾವು ಇಂಗ್ಲಿಷ್ನಲ್ಲಿ ಮಾಡಬಹುದು. ಅದಕ್ಕಿಂತ ಮುಂಚೆ ನಮಗೆ ಯಾವ ಕನ್ನಡ ವಾಕ್ಯವನ್ನು ಇಂಗ್ಲಿಷಲ್ಲಿ ಬರೀಬೇಕಾಗಿದೆಯೋ ಆ ಕನ್ನಡ ವಾಕ್ಯದಲ್ಲಿ ಎರಡು ವಿಷಯಗಳನ್ನ ನಾವು ಗಮನ ಕೊಟ್ಟು ನೋಡಬೇಕು. ಒಂದು, ನಮ್ಮ ಕನ್ನಡ ವಾಕ್ಯದಲ್ಲಿ ಬಂದಿರುವಂತಹ ವರ್ಬ್ ಯಾವುದು. ನಾನು ಹೇಳ್ತಾ ಇದ್ದೇನೆ, ವರ್ಬ್ ಯಾವ ಎರಡು ರೀತಿಯಲ್ಲಿ ಬರ್ಬೋದು. ಒಂದು ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ, ಇನ್ನೊಂದು ಮೇನ್ ವರ್ಬ್ ರೂಪದಲ್ಲಿ. ನಂತರ ಎರಡನೇದು, ವರ್ಬ್ ಮುಗಿದ ನಂತರ ಅದನ್ನ ಕಂಡ್ಕೊಂಡ ನಂತರ ನಾವು ಸಬ್ಜೆಕ್ಟ್ ಇಟ್ಕೊಳ್ಬೇಕು, ಅಂದ್ರೆ ಕ್ರಿಯೆ ಮಾಡೋದು. ಇವೆರಡು ಪದಗಳು ಸಿಕ್ಕ ನಂತರ ಮಿಕ್ಕೆಲ್ಲ ಪದಗಳನ್ನ ನಾವು ಆಬ್ಜೆಕ್ಟ್ ಅಂತ ತಿಳ್ಕೋಬೇಕು. ಯಾಕಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಪದಗಳನ್ನ ಎಲ್ಲಾದ್ರೂ ಇಡಬಹುದು. ನಮ್ಮ ಕನ್ನಡ ವಾಕ್ಯದಲ್ಲಿ ಸಬ್ಜೆಕ್ಟ್ ಆದ್ರೂ ಮೊದಲು ಬರ್ಬೋದು, ವರ್ಬ್ ಆದ್ರೂ ಮೊದಲು ಬರ್ಬೋದು, ಆಬ್ಜೆಕ್ಟ್ ಆದ್ರೂ ಮೊದಲು ಬರ್ಬೋದು. ಆ ಇಂಗ್ಲಿಷ್ ನಲ್ಲಿ ಅದು ಈಗಾಗಲೇ ಫಿಕ್ಸ್ ಆಗಿದೆ. ಏನಂತ, ವಾಕ್ಯಗಳು ಯಾವತ್ತು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕ್ರಮದಲ್ಲೇನೆ ಜೋಡಿಸಬೇಕು ವಾಕ್ಯಗಳನ್ನ ಅಂತೇಳಿ. ಆದ್ರಿಂದ ನಾವು ಎಂಥದೇ ಕನ್ನಡ ವಾಕ್ಯವನ್ನು ಬರೆದ್ರು ಕೂಡ ಅದನ್ನ ಇಂಗ್ಲಿಷ್ ಬರೆಯೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು ಮೊದಲು ಕಂಡ್ಕೋಬೇಕು, ಅಂದ್ರೆ ಕ್ರಿಯೆ. ಆ ಕ್ರಿಯೆ ಸಿಕ್ಕ ನಂತರ, ಕ್ರಿಯಾಪದ ಸಿಕ್ಕ ನಂತರ ಕ್ರಿಯೆ ಮಾಡೋರು ಯಾರು ಅವ್ರು ಹುಡುಕಬೇಕು, ಅವರು ಸಬ್ಜೆಕ್ಟ್. ಇವೆರಡು ಸಿಕ್ಕ ನಂತರ ಉಳಿದೆಲ್ಲಾ ಪದಗಳನ್ನು ಸದ್ಯ ನಾವು ಆಬ್ಜೆಕ್ಟ್ ಅಂತ ತಿಳ್ಕೊಂಡು ಅಂತವನ್ನ ಯಾವ ಟೆನ್ಸ್ ಅಂತ ನಿರ್ಧಾರ ಆಗುತ್ತೋ ಆ ಟೆನ್ಸ್ನ ಅಡಿಯಲ್ಲಿ ಬರುವಂತಹ ಸೂತ್ರಕ್ಕೆ ಅನುಗುಣವಾಗಿ ನಾವು ಇಂಗ್ಲಿಷ್ ನಲ್ಲಿ ಅದನ್ನ ಅನುವಾದ ಮಾಡ್ಕೊಳ್ಬೇಕು. ಪ್ರಾರಂಭದಲ್ಲಿ ನಾವು ಕನ್ನಡದಲ್ಲಿ ಬರಿಬೇಕು ಅಥವಾ ಕನ್ನಡದಲ್ಲಿ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಬೇಕು, ನಂತರ ಅದು ಮಾರ್ಕ್ ಮಾಡಬೇಕು, ನಂತರ ಯಾವ ಕಾಲ ಅಂತ ನಿರ್ಧಾರ ಮಾಡಬೇಕು, ನಂತರ ಆ ಕಾಲದ ಸೂತ್ರ ನೆನಪು ಮಾಡ್ಕೋಬೇಕು, ಸೂತ್ರದಡಿಯಲ್ಲಿ ಜೋಡಿಸ್ಬೇಕು ಅನ್ನೋದು ಒಂದು ರೀತಿ ಬಹಳ ತೊಂದರೆ, ಗೊಂದಲ ಅಥವಾ ಬಹಳ ಕಷ್ಟದಾಯಕ ಕ್ರಿಯೆ ಇದು ಅಂತ ಅನಿಸಬಹುದು. ಇದು ಪ್ರಾರಂಭದಲ್ಲಿ ಅನಿಸುತ್ತೆ. ಆದ್ರೆ ಕ್ರಮೇಣ ನಮ್ಮ ಮನಸ್ಸಿಗೆ ಆ ತಯಾರಿಯನ್ನ, ನಾವು ಆ ಸಿದ್ಧತೆಯನ್ನ, ಆ ಒಂದು ತರಬೇತಿಯನ್ನು ಕೊಡ್ತಾ ಹೋದ್ರೆ ಸಹಜವಾಗಿ ಕನ್ನಡದ ವಾಕ್ಯಗಳು ತಲೆಯೊಳಗೆ ಬರುವಾಗ ಸಹಜವಾಗಿ ಮನಸ್ಸು ಅವುಗಳನ್ನ ಗುರುತಿಸುತ್ತೆ, ಆ ಕಾಲವನ್ನ ನಿರ್ಧಾರ ಮಾಡುತ್ತೆ, ಆ ಕಾಲದಲ್ಲಿ ಸೂತ್ರವನ್ನ ನಮ್ಗೆ ನೆನಪು ಮಾಡಿಕೊಡುತ್ತೆ. ಸಹಜವಾಗಿ ಕೈಯಿಂದ ಅವುಗಳನ್ನ ಬರೀಲಿಕ್ಕೆ ಈ ಮನಸ್ಸು ಆಜ್ಞೆ ಮಾಡ್ತಾ ಇರುತ್ತೆ. ಈ ರೀತಿ ಮನಸ್ಸಿನಲ್ಲಿ ಉಂಟಾದ ವಾಕ್ಯಗಳನ್ನ ಗುರುತಿಸೋದು, ಅವುಗಳನ್ನ ಕನ್ನಡದಲ್ಲಿ ತಿಳ್ಕೊಂಡು ಇಂಗ್ಲಿಷ್ ನಲ್ಲಿ ಕೈ ಮೂಲಕ ಬರೀಲಿಕ್ಕೆ ನಡೆಯುವಂತ ಈ ಕ್ರಿಯೆಗೆ ಕಂಡೀಷನಿಂಗ್ ಅಂತೀವಿ. ವಿ ಶುಡ್ ಕಂಡೀಷನ್ ಅವರ್ ಮೈಂಡ್ ಟು ಫಾರ್ಮ್ ಕಂಡನ್ಸ್ ಸೆಂಟೆನ್ಸಸ್, ದೆನ್ ಮಾರ್ಕ್ the verb and subject and object in that particular Kannada sentence, then decide the tense, means the time of the action, and the structure in that tense. ಇದು ನಾವು ನಿಧಾನವಾಗಿ ಕೊಡ್ತಾ ಹೋದ್ರೆ ಒಂದು ತಿಂಗಳಲ್ಲಿ ನಮ್ಗೆ ಈ ತಯಾರಿ ನಮ್ಮ ಮನಸ್ಸಿಗೆ ಸಿಕ್ಕಿಬಿಡುತ್ತೆ, ಈ ತರಬೇತಿ ಸಿಕ್ಕಿಬಿಡುತ್ತೆ. ಅವಾಗ ಸರಳ. ಇನ್ನ ನಾವು ಈ ಎರಡು ಕಾಲಗಳನ್ನ ತುಲನಾತ್ಮಕವಾಗಿ ನೋಡೋಣ. ಕನ್ನಡದಲ್ಲಿ ಯಾವ ರೀತಿ ಕನ್ನಡದಲ್ಲಿ ವಾಕ್ಯಗಳು ಬರ್ತಾವೆ ಮೊದಲು ನೋಡೋಣ. ಈಗ ನೋಡೋಣ. ನಾನು ಮೊದಲಿಗೆ ಕೊಟ್ಟಂತ ಟೆನ್ಸ್ ಹೆಸರು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ನೀವು ಸಾಕಷ್ಟು ಗ್ರಾಮರ್ ಪುಸ್ತಕಗಳಲ್ಲಿ ಓದಿರಬಹುದು, ನೋಡಿರಬಹುದು, ಅಥವಾ ಯಾರಾದ್ರೂ ಹೇಳಿರಬಹುದು. ವಾಕ್ಯ ಬಹಳ ದೊಡ್ಡದು ಅನಿಸುತ್ತೆ ಈ ಸೂತ್ರದ ಪ್ರಕಾರ ಈ ಕಾಲದಲ್ಲಿ. ಯಾಕಂದ್ರೆ ಸುಮ್ಮನೆ ಒಂದು ಉದಾಹರಣೆ ನೋಡೋಣ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್, ಎಷ್ಟು ದೊಡ್ಡ ವಾಕ್ಯ ಹೆಂಗ್ ಮಾತಾಡ್ತಾರ ಅವರು ಅಂತ ಅನಿಸುತ್ತೆ. ಆದ್ರೆ ಗೆಳೆಯರೇ ನೆನ್ಪಿಟ್ಕೊಳ್ಳಿ, ಇದೇ ಅರ್ಥದ ಇಷ್ಟೇ ಉದ್ದನೆಯ ವಾಕ್ಯವನ್ನ ನಾವು ಕನ್ನಡದಲ್ಲಿ ದಿನನಿತ್ಯ ಸಹಜವಾಗಿ ಬಳಸ್ತೀವಿ. ಆದ್ರೆ ಅದು ಪರ್ಫೆಕ್ಟ್ ಕನ್ವರ್ಸ್ ಇಲ್ಲ, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಪರ್ಫೆಕ್ಟ್ ಕನ್ವರ್ಸ್ ಟೆನ್ಸ್ ಅಲ್ಲಿ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ನಾನೀಗ ಈ ಪ್ರಯತ್ನ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಪ್ರೆಸೆಂಟ್ ಅಂದ್ರೇನು, ಪರ್ಫೆಕ್ಟ್ ಅಂದ್ರೇನು, ಕಂಟಿನ್ಯೂಸ್ ಅಂದ್ರೇನು, ಟೆನ್ಸ್ ಅಂದ್ರೆ ನೋಡೋಣ. ಒಂದು ಉದಾಹರಣೆಯಾಗಿ ನಾವು ಬರೆದಂತ ವಾಕ್ಯ ಹೀಗಿದೆ ಅಂತ ತಿಳ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಏನು, ನಾವು ನಿನ್ನೆಯಿಂದ ನಿನ್ಗಾಗಿ ಕಾಯುತ್ತಲಿದ್ದೇನೆ. ಏನು ಮರ, ನಿನ್ನೆಯಿಂದ ಕಾಯಕತ್ತೀನಿ ನಾನು ನಿನಗೆ, ಬರಾವಲ್ಲ ಸಹಜ ಅಂತೀನಿ. ನೋಡ್ರಿ ಎಷ್ಟು ಸಹಜ. ಅವರು ಮುಂಜಾನಿಂದ ಕ್ರಿಕೆಟ್ ಆಡಕತ್ತಾರ ಮರ. ಆಕಿ 3 ತಾಸು ಆತ್ ನೋಡು ರೂಮ್ನಾಗ ಟಿವಿ ನೋಡ್ಕೊಂಡು ಕುಂತಾಳ.
ಎಷ್ಟು ಸಹಜವಾಗಿ ಮಾತಾಡ್ತೀವಿ. ಇದು ನಿಮ್ಗೆ ಈಗ ಸರಿ ಅನಿಸ್ಬೋದು. 3 ತಾಸು ಆತ್ ನೋಡಕ್ಕೆ ರೂಮ್ನಾಗ ಟಿವಿ ನೋಡ್ಬೇಕು ಅಂತ ಏನೇನಿಲ್ಲ, 3 ತಾಸಿನಿಂದ ಟಿವಿ ನೋಡಾಕತ್ತಾವ. 3 ತಾಸುಗಳಿಂದ ನೋಡೋಕ್ರೆ ನಡೀತಾ ಇದೆ. ನೋಡಿ ಗಮನಿಸ್ರಿ. ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲಿದ್ದೇನೆ. ಇಲ್ಲಿ ನಿನ್ನೆ ಅನ್ನೋ ಪದ ಬಂದ ಮಾತ್ರಕ್ಕೆ ಅದು ಪಾಸ್ಟ್ ಟೆನ್ಸ್ ಅಲ್ಲ, ನೆನ್ಪಿಟ್ಕೊಡ್ರಿ. ಅದಕ್ಕೆ ನಮ್ಮ ವಾಕ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಒಂದು ತರಬೇತಿ ನಾವು ಮನಸ್ಸಿಗೆ ಕೊಡ್ಬೇಕು. ಮೊದಲು ಆ ಮನಸ್ಸು ಆ ತರಬೇತಿನ ತಗೊಂಡ ನಂತರ ಆ ಮನಸ್ಸಿನಲ್ಲಿ ಆ ಟೆನ್ಸ್ ನಿರ್ಧಾರ ಆಗುತ್ತೆ. ಹೇಗೆ ನೋಡ್ರಿ, ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲಿದ್ದೇನೆ ಅಂದಾಗ ನಿನ್ನೆ ಬಂತಪ್ಪ, ಇದು ಪಾಸ್ಟ್ ಅನ್ಸೋ ಅವಶ್ಯಕತೆ ಇಲ್ಲ. ನಾವು ಎಲ್ಲಾ ಟೆನ್ಸ್ ನಿರ್ಧಾರ ಮಾಡೋದು ವರ್ಬ್ ನಲ್ಲಿ. ಅದಕ್ಕೆ ಈ ವಾಕ್ಯದಲ್ಲಿ ವರ್ಬ್ ಯಾವುದು? ಕಾಯುತ್ತಲಿದ್ದೇನೆ, ಕಾಯ್ತಾ ಇದ್ದೇನೆ. ಕಾಯೋ ಕ್ರಿಯೆ ನಡೀತಾ ಇದೆ, ಕಂಟಿನ್ಯೂಸ್ ಒಪ್ಕೊಳ್ಬೇಕು ನಾವು. ನಂತರ ನೋಡ್ರಿ, ಇದ್ದೇನೆ ಅದೀನಿ, ಪ್ರೆಸೆಂಟ್. ಇದ್ಕೊಂಡು ಈ ಕ್ರಿಯೆ ನಡೆಸ್ತಾ ಇದ್ದೀನಿ, ಕಂಟಿನ್ಯೂಸ್. ಆದ್ರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿನ್ನೆಯಿಂದ ಕಾಯುತ್ತಲಿದ್ದೇನೆ, ಈಗ ಕಾಯುತ್ತಲಿದ್ದೇನೆ, ಕಂಟಿನ್ಯೂಸ್. ಇಂದು ಕಾಯುತ್ತಿದ್ದೇನೆ, ಕಂಟಿನ್ಯೂಸ್. ಆದ್ರೆ ಇದು ನಿನ್ನೆ ಪ್ರಾರಂಭವಾಗಿ ಆ ಪ್ರಾರಂಭ ಆದ ನಿನ್ನೆಯಿಂದ ಈಗೂ ನಡೀತಾ ಇದೆ. ಅದಕ್ಕೆ ಏನಂತಂದ್ರೆ ನಿನ್ನೆಯಿಂದ ನಡೀತಾ ಇದೆ ಕ್ರಿಯೆ. ಇದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಸ್ಪಷ್ಟವಾಗಿ ಬರ್ತಾ ಇರ್ಬೇಕು ನೋಡಿ. ಅದೇ ಒಂದ್ ವೇಳೆ ಈ ಪದ ಇಲ್ಲ, ನಾನು ನಿನಗಾಗಿ ಕಾಯುತ್ತಲಿದ್ದೇನೆ, ಕಂಟಿನ್ಯೂಸ್. ನಿನ್ನೆಯಿಂದ ಕಾಯುತ್ತಲಿದ್ದೇನೆ, ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ವ್ಯತ್ಯಾಸ. ಅವರು ಕ್ರಿಕೆಟ್ ಆಡುತ್ತಿದ್ದಾರೆ, ಕಂಟಿನ್ಯೂಸ್. ಅವರು ನಿನ್ನೆಯಿಂದ ಕ್ರಿಕೆಟ್ ಆಡುತ್ತಿದ್ದಾರೆ, ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ನೆನ್ಪಿಟ್ಕೋಬೇಕು ನಾವು. ಈ ರೀತಿ ಕಂಟಿನ್ಯೂಸ್ ಅಂದ್ರೇನು, ಪರ್ಫೆಕ್ಟ್ ಕಂಟಿನ್ಯೂಸ್. ಈ ಪರ್ಫೆಕ್ಟ್ ಅಥವಾ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ನಿರ್ಧಾರ ಆಗಬೇಕಾದ್ರೆ ವಾಕ್ಯದಲ್ಲಿ ಕಂಟಿನ್ಯೂಸ್ ಅನಿಸಿದ್ರೆ ಆ ವಾಕ್ಯದಲ್ಲಿ ಇಂದ ಅನ್ನೋ ಒಂದು ಶಬ್ದದ ಜೊತೆ ಸಮಯವನ್ನು ಸೂಚಿಸುವಂತ ಪದ ಬಂದ್ರೆ ಅದು ಕಂಟಿನ್ಯೂಸ್ ಅಲ್ಲ, ಅದು ಕಂಟಿನ್ಯೂಸ್ ಅಲ್ಲಿ ನಂಬರ್ ಬರ್ತಿರ್ಬೇಕು. ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ತಿಳ್ಕೋಬೇಕು. ಒಂದ್ ವೇಳೆ ಆ ಪದವೇ ಇಲ್ಲ, ನಾನು ನಿನಗಾಗಿ ಕಾಯುತ್ತಲಿದ್ದೇನೆ ಅಥವಾ ಕಾಯುತ್ತಿದ್ದೇನೆ, ಕಂಟಿನ್ಯೂಸ್. ನಿನ್ನೆಯಿಂದ ಕಾಯುತ್ತಲಿದ್ದೇನೆ, ಪರ್ಫೆಕ್ಟ್ ಕಂಟಿನ್ಯೂಸ್. ಅವರು ಕ್ರಿಕೆಟ್ ಆಡುತ್ತಿದ್ದಾರೆ, ಕಂಟಿನ್ಯೂಸ್. ಅವರು ಮುಂಜಾನೆಯಿಂದ ಕ್ರಿಕೆಟ್ ಆಡುತ್ತಿದ್ದಾರೆ, ಪರ್ಫೆಕ್ಟ್ ಕಂಟಿನ್ಯೂಸ್. ಅವರು 10 ವರ್ಷಗಳಿಂದ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ, ಅವರು ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್. 10 ವರ್ಷಗಳಿಂದ ಅಭ್ಯಾಸ ಮಾಡುತ್ತಿದ್ದಾರೆ, ಪರ್ಫೆಕ್ಟ್ ಕಂಟಿನ್ಯೂಸ್. ಹಿಂಗ ಇಂದ ಅಂತ ಬಂತು, ಅಲ್ಲಿ ಒಂದು ಸಮಯ ಇರುತ್ತೆ, ಅದನ್ನ ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಇಂಗ್ಲಿಷ್ ನಲ್ಲಿ ಬರೀಬೇಕು. ಅದು ನಮ್ಮ ವಾಕ್ಯ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ ಅಂತ ತಿಳ್ಕೊಳ್ಬೇಕು. ನಂತರ ಈ ಇಂಗ್ಲಿಷ್ ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀನ್, ಮೇನ್ ವರ್ಬ್, ING, ಆಬ್ಜೆಕ್ಟ್. ನೋಡಿ ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಮತ್ತು ಹ್ಯಾಸ್. ಇವನ್ನ ನಾವು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ ಮತ್ತು ING ಕಂಟಿನ್ಯೂಸ್ ಅಲ್ಲಿ ಬಳಸ್ತೀವಿ. ಇವೆರಡೂ ಲಕ್ಷಣಗಳು ಈ ವಾಕ್ಯಕ್ಕೆ ಇರೋದ್ರಿಂದ ಇದಕ್ಕೆ ನಾವೇನಂತ ಕೊಡ್ತೀವಿ? ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕೊಡ್ತೀವಿ. ಕಾಯುತ್ತಲೇ ಇದ್ದೇನೆ, ಇದ್ದೇನೆ ಪ್ರೆಸೆಂಟ್. ಕಾಯ್ತಾ ಕಂಟಿನ್ಯೂಸ್. ಕಾಯೋ ಕ್ರಿಯೆ ನಿನ್ನೆಯಿಂದ, ನಿನ್ನೆ ಪ್ರಾರಂಭ ಮಾಡಿದ್ದೀನಿ, ಪರ್ಫೆಕ್ಟ್. ಪ್ರಾರಂಭ ಆಗಿದೆ, ನಡೀತಾ ಇದೆ ಮತ್ತು ಇದ್ದೇನೆ. ಈ 3 ಅಂಶಗಳು ಈ ವಾಕ್ಯದಲ್ಲಿ ಇರೋದ್ರಿಂದ ಇದಕ್ಕಾಗಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದೇ ರೀತಿ ಇನ್ನೊಂದು ಟೆನ್ಸ್ ಬರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೀವಿ. ಈ ಕಡೆ ನೋಡಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ಗೂ ಮತ್ತು ಪಾಸ್ಟ್ಗೂ ವ್ಯತ್ಯಾಸ ಏನು? ನಮ್ಮ ಕನ್ನಡದಲ್ಲಿ ಯಾವ ಪದಗಳು ಬದಲಾಗ್ತವೆ ಸ್ವಲ್ಪ ಗಮನಿಸ್ಬಿಟ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯಾಕೋ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯಾಕೋ ಅನ್ನೋದು ಗೊತ್ತಾಗುತ್ತೆ. ನೋಡಿ ಒಂದು ವಾಕ್ಯ, ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದೆನು. ಒಂದು ಸ್ಪಷ್ಟ ಮಾಡ್ಕೊಳ್ಳೋಣ, ಕಾಯುತ್ತಲಿದ್ದೆನು, ಇದ್ದೆನು ಪಾಸ್ಟ್, ಇದು ಕ್ಲಿಯರ್ ಆಯ್ತು. ಕಾಯ್ತಾ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್. ಆದ್ರೆ ಸ್ವಲ್ಪ ಗಮನಿಸ್ರಿ, ನಿನ್ನೆ ಕಾಯುತ್ತಿದ್ದೇನು ಕಂಟಿನ್ಯೂಸ್, ಆದ್ರೆ ಹಂಗಿಲ್ಲ. ಅದು ನಿನ್ನೆಯ ತನಕ ಕಾಯುತ್ತಿದ್ದೇನು ಅಂದ್ರೆ ಇಲ್ಲಿ ನಿನ್ನೆಗಿಂತ ಮುಂಚೆ ಕ್ರಿಯೆ ಪ್ರಾರಂಭ ಆಗಿದೆ ಕಾಯೋದು, ಅಲ್ಲಿಂದ ನಿನ್ನೆ ತನಕ ನಡೀತಾ ಇತ್ತು ದೀರ್ಘಕಾಲದ ಕ್ರಿಯೆ. ಅವಾಗ ಪ್ರಾರಂಭ ಆಗಿದೆ ಪರ್ಫೆಕ್ಟ್, ನಡೀತಾ ಇತ್ತು ಕಂಟಿನ್ಯೂಸ್, ಇತ್ತು ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಷ್ಟು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಇದನ್ನ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ, ಬ್ರಿಟಿಷರು ಭಾರತವನ್ನು 1947 ತನಕ ಆಳುತ್ತಿದ್ದರು, ಆಳ್ತಾ ಇದ್ರು, ಕಂಟಿನ್ಯೂಸ್. ಬರೀ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಅಲ್ಲ. 1947 ಆಳುತ್ತಿದ್ದರು, ಕಂಟಿನ್ಯೂಸ್. 1947 ತನಕ ಪರ್ಫೆಕ್ಟ್ ಕಂಟಿನ್ಯೂಸ್. ನಿನ್ನೆ ಕಾಯುತ್ತಿದ್ದೇನು ಕಂಟಿನ್ಯೂಸ್, ನಿನ್ನೆ ತನಕ ಕಾಯುತ್ತಿದ್ದೇನು ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ಬಹಳ ಸೂಕ್ಷ್ಮವಾಗಿ 1-2-3 ಸಲ ನೋಡ್ಕೊಂಡ್ರೆ ಅದೇ ರೀತಿ ವಾಕ್ಯನ ರಚನೆ ಮಾಡಿಕೊಂಡು ಬರೆದು ನಾವು ಅದನ್ನ ಕಲ್ಕೊಳ್ಬಹುದು.
ಅದಕ್ಕೆ ನಾನು ನಿನ್ನೆಯ ತನಕ, ಈ ತನಕ ಅನ್ನೋ ಶಬ್ದ ಬಂದ್ರೆ ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ನಡೀತಾ ಇತ್ತು ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ಸೂತ್ರ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀನ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಇಲ್ಲಿ ವ್ಯತ್ಯಾಸ ಯಾವುದೇ ಇಲ್ಲ ಸೂತ್ರದಲ್ಲಿ. ಅದು ವ್ಯತ್ಯಾಸ ಇರೋದು ಕಾಯುತ್ತಲಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್, ಹ್ಯಾವ್ ಅಥವಾ ಆಸ್ ಹೆಲ್ಪಿಂಗ್ ವರ್ಬ್. ಕಾಯುತ್ತಲಿದ್ದೆನು ಪಾಸ್ಟ್, ಅಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾವ್. ಇದು ಅಷ್ಟು ನಾವು ಗಮನಿಸ್ತೇವೆ. ಇನ್ನ ಈ ವಾಕ್ಯಗಳನ್ನ ತುಲನಾತ್ಮಕ ನೋಡಿದಾಗ ಇಲ್ಲಿ ಬರುವಂತಹ ಪದಗಳು ಇಲ್ಲಿ ಏನ್ ಬದಲಾಗ್ತವೆ ಅನ್ನೋದನ್ನ ನಾವು ಗಮನಿಸೋಣ. ಈಗ ನೋಡುವ ಒಂದನೇ ವಾಕ್ಯ, ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲಿದ್ದೇನೆ. ಕಾಯುತ್ತಲಿದ್ದೇನೆ ಮೇನ್ ವರ್ಬ್, ಕಾಯುವ ಕ್ರಿಯೆ ಮಾಡ್ತಾ ಇದ್ದವನು ನಾನು, ಸಬ್ಜೆಕ್ಟ್. ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಸೂತ್ರ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀನ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಮತ್ತು ಹ್ಯಾಸ್. ಸಬ್ಜೆಕ್ಟ್ ಗೆ ಅನುಗುಣವಾಗಿ ಹ್ಯಾವ್ ಹ್ಯಾಸ್ ತಗೊಳ್ತೀವಿ. ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಹ್ಯಾವ್, ಸಿಂಗುಲರ್ ಇದ್ರೆ ಹ್ಯಾಸ್. I have, we have, you have, he has, she has, it has, they have. ಪ್ಲೂರಲ್ ಇದ್ದಾಗ have, ಸಿಂಗುಲರ್ ಇದ್ದಾಗ has. ಅದೇ ಈ ಪರವಾಗಿ ಒಬ್ಬ ಗಂಡು ವ್ಯಕ್ತಿ ಹೆಸರು ಗಂಡು ಮಗ, ಶಿ ಪರವಾಗಿ ಹೆಣ್ಮಗಳ ಹೆಸರು ಅಥವಾ ಹೆಣ್ಮಗಳು ಬರಬಹುದು. ಮೈ ಮದರ್ ಹ್ಯಾಸ್, ಯುವರ್ ಸಿಸ್ಟರ್ ಹ್ಯಾಸ್, ರವಿ ಹ್ಯಾಸ್, ಸುಧಾ ಹ್ಯಾಸ್. ಸೊ ಯು ನೋ ಇಟ್ ವೆರಿ ವೆಲ್. ಈಗ ಇದನ್ನು ನಾವು ಸೂತ್ರದ ಪ್ರಕಾರ ಹೋದಾಗ ಮೊದಲು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಕಾಯುತ್ತಲಿದ್ದೇನೆ ಮೇನ್ ವರ್ಬ್, ನಾನು ಸಬ್ಜೆಕ್ಟ್. ಅವನ ಸೂತ್ರದ ಕೆಳಗೆ ಇಟ್ಕೊಂಡ್ಬಿಟ್ಟು ಸಬ್ಜೆಕ್ಟ್ ನಾನು, ಐ, ಹೆಲ್ಪಿಂಗ್ ವರ್ಬ್ ಹ್ಯಾವ್, ಬೀನ್, ಕಾಯು ಮೇನ್ ವರ್ಬ್ ವೇಟ್, ಅದಕ್ಕೆ ಐಎನ್ಜಿ ವೇಟಿಂಗ್. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ನಿನಗಾಗಿ, ನಿನ್ನೆಯಿಂದ, ಫಾರ್ ಯು, ಸಿನ್ಸ್ ಎಸ್ಟರ್ಡೇ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ಕನ್ನಡ ನೋಡೋಣ. ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲೇ ಇದ್ದೇನೆ, ಕಾಯುತ್ತಲಿದ್ದೇನೆ. ಕಾಯುತ್ತಲಿದ್ದೇನೆ ಅನ್ನೋದು ಒಂದೇ ವರ್ಬ್ ಕನ್ನಡದಲ್ಲಿ, ಆದ್ರೆ ಅದಕ್ಕಾಗಿ ಇಂಗ್ಲಿಷ್ ನಲ್ಲಿ ಬಳಸಿದ ಪದಗಳು 3. ಹ್ಯಾವ್, ಬೀನ್, ವೇಟಿಂಗ್ 3. ಇನ್ನೊಂದು ಸಂಶಯ ನಿಮ್ಗೆ ಕಾಡೋದಂದ್ರೆ ನಿನ್ನೆಯಿಂದ, ಇಂದನಕ್ಕೆ ವಿಶೇಷವಾಗಿ ಬಹಳಷ್ಟು ಜನಗಳು ಫ್ರಾಮ್ ಬಳಗ್ಬಿಡ್ತೀವಿ. ಫ್ರಾಮ್ ಬರೋದಿಲ್ಲ. ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಡೀಷನ್ ನಲ್ಲಿ ಈ ಇಂದ ಅನ್ನೋ ಶಬ್ದ ಬರಲೇಬೇಕು. ಆ ಇಂದಕ್ಕೆ ಇಂಗ್ಲಿಷ್ ನಲ್ಲಿ ಸಿನ್ಸ್ ಬಳಸಬೇಕು. ಸಿನ್ಸ್ ಎಸ್ಟರ್ಡೇ. ಅದೇ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಕಂಡೀಷನ್ ಹೇಗಿರುತ್ತೆ? ನಾನು ನಿನ್ನೆಯ ತನಕ ನಿನಗಾಗಿ ಕಾಯುತ್ತಲಿದ್ದೇನೆ. ನೋಡ್ರಿ, ನಿನ್ನೆಯಿಂದ ಅನ್ನೋ ಪದ ಬಂತು, ಅಲ್ಲೇ ನಿನ್ನೆ ತನಕ ಅಂತ ಇಲ್ಲಿ ಬಂತು. ಇದೇ ಈ ಇಂದ ಅನ್ನೋ ಪದ ಇಲ್ಲಿ ತನಕ, ಯಾಕಂದ್ರೆ ಅಲ್ಲಿ ತನಕ ಕ್ರಿಯೆ ನಡೀತಾ ಇತ್ತು, ಈಗಿಲ್ಲ. ಅಲ್ಲಿಂದ ಕ್ರಿಯೆ ನಡೀತಾ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅಲ್ಲಿ ತನಕ ನಡೀತಾ ಇತ್ತು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇದನ್ನ ಇಂಗ್ಲಿಷ್ ನಲ್ಲಿ ಕಾಯುತ್ತಲಿದ್ದೇನೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮೇನ್ ವರ್ಬ್, ನಾನು ಸಬ್ಜೆಕ್ಟ್. ಸೂತ್ರ ಪ್ರಕಾರ ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ಸಬ್ಜೆಕ್ಟ್ ಐ, ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ಸಿನ್ಸ್ ಎಸ್ಟರ್ಡೇ ನಿನ್ನೆಯ ತನಕ. ಇಲ್ಲಿ ಸಿನ್ಸ್ ಎಸ್ಟರ್ಡೇ ನಿನ್ನೆಯಿಂದ. ನೋಡಿ ನನ್ನ ಕೈ ನೋಡಿ, ನಿನ್ನೆಯಿಂದ ಕಾಯುತ್ತಲಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್. ನಿನ್ನೆಯ ತನಕ ಕಾಯುತ್ತಲಿದ್ದೇನು. ನಿನ್ನೆ ಅನ್ನೋದು ಇಷ್ಟು ಹಿಡಿದ್ರೆ ನಿನ್ನೆಕ್ಕಿಂತ ಮುಂಚೆ ಕ್ರಿಯೆ ಪ್ರಾರಂಭವಾಗಿ ಅಲ್ಲಿಂದ ನಡೀತಾ ಇದ್ದು ನಿನ್ನೆ ತನಕ ನಡೀತಾ ಇತ್ತು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಎಸ್ಟರ್ಡೇ. ಇನ್ನೊಂದು ಉದಾಹರಣೆ ನೋಡೋಣ. ನೀನು 10 ವರ್ಷಗಳಿಂದ, ಅಥವಾ ಇಲ್ಲಿ ಇನ್ನು ನಿಮ್ಗೆ ತಿಳಿಬೇಕಂದ್ರೆ ಸ್ಪಷ್ಟ ಮಾಡ್ಕೋಬೇಕಾದ್ರೆ, ನೀನು 10 ವರ್ಷಗಳಿಂದ ನಮಗೆ ಮೋಸ ಮಾಡುತ್ತಲಿದ್ದಿ. ವರ್ಬ್ ಮೋಸ ಮಾಡ್ತಾ ಇದ್ದಿ ಪ್ರೆಸೆಂಟ್. ಮೋಸ ಮಾಡ್ತಾ ಕಂಟಿನ್ಯೂಸ್. ಮೋಸ ಮಾಡೋದು ಯಾವಾಗ ಪ್ರಾರಂಭ ಆಗಿದೆ? 10 ವರ್ಷಗಳ ಹಿಂದೆ. 10 ವರ್ಷಗಳ ಹಿಂದೆ ಪ್ರಾರಂಭ ಆಗಿ 10 ವರ್ಷಗಳವರೆಗೆ ದೀರ್ಘಕಾಲದಿಂದ ನಡೀತಾ ಇದೆ ಈಗೂ ಕೂಡ. 10 ವರ್ಷಗಳಿಂದ ಮೋಸ ಮಾಡುತ್ತಲಿದ್ದಿ. ಇದ್ದಿ ಪ್ರೆಸೆಂಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ಇಂದ ಅನ್ನೋ ಶಬ್ದ ಬಂತು ಪರ್ಫೆಕ್ಟ್. ಇಲ್ಲ ಅಂದ್ರೆ ನೀನು ನಮಗೆ ಮೋಸ ಮಾಡುತ್ತಲಿದ್ದಿ ಕಂಟಿನ್ಯೂಸ್. 10 ವರ್ಷಗಳಿಂದ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ಇಂದ ಅಂತ ಬಂತು, ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಸೂತ್ರ ಪ್ರಕಾರ ಜೋಡಿಸಿದಾಗ ಸಬ್ಜೆಕ್ಟ್ ಯು ಹ್ಯಾವ್ ಬೀನ್ ಚೀಟಿಂಗ್ ಅಸ್ ಫಾರ್ 10 years. ನೀನು 10 ವರ್ಷಗಳಿಂದ ನಮಗೆ ಮೋಸ ಮಾಡುತ್ತಲೇ ಇದ್ದಿ. ಹ್ಯಾವ್ ಬೀನ್ ಚೀಟಿಂಗ್. ನೋಡಿ, ಎರಡು ಇಲ್ಲಿ ಸಂಶಯ, ಸ್ವಲ್ಪ ಗೊಂದಲ ಉಂಟು ಮಾಡುವಂತ ಪದಗಳು. ಬೀನ್ ಯಾಕೆ ಬರುತ್ತೆ ಅನ್ನೋದು. ಇಲ್ಲಿ ಬೀನ್ ದೀರ್ಘಕಾಲದ ಕ್ರಿಯೆ, ದೀರ್ಘಕಾಲದ ಸಮಯವನ್ನು ಸೂಚಿಸುತ್ತೆ ಅಂತ ಹೇಳ್ತೀನಿ. ಅದಕ್ಕಾಗಿ ನಾನು ಕನ್ನಡದಲ್ಲಿ ಬೀನ್ ಬರಬೇಕು ಅಂತ ನೆನಪುಗಳಿಗೋಸ್ಕರ ಏನ್ ಮಾಡ್ತೀನಿ, ಕಾಯುತ್ತಲೇ ಇದ್ದೇನೆ. ಕಾಯುತ್ತಲೇ ಬೀನ್ ಕೂಡಿಸಬಾರ್ದ, ಕಾಯುತ್ತಲಿದ್ದೇನೆ. ಹಿಂಗ
ಬಹುಶಃ ಪರ್ಫೆಕ್ಟ್ ಕನ್ಯಾಸ್ ಇದೆ ಅಂತ ಅನಿಸಿದಾಗ ಬೀನ ಬರಬೇಕು ಅಂತ ನೆನ್ಪಿಟ್ಕೊಳ್ಳೋಗೋಸ್ಕರ ಅದನ್ನ ಲೇ ಅಂತೇಳಿ ಕುಡಿಸಿದಾಗ ಲೀ ಅಂತ ಬರೆದು ನಾವು ಬೀನನ್ನ ಬಳಸಬೇಕು. ಅದು ಕನ್ನಡದಲ್ಲಿ ಲೇ ಅಥವಾ ಲೀ ಬರದೇ ಬರಲಿ ಅಥವಾ ಬರದೇ ಇರಲಿ, ನಿನ್ನೆಯಿಂದ ಮೊನ್ನೆಯಿಂದ ಈ ಇಂದ ಅನ್ನೋ ಸಮಯ ಸೂಚಕ ಪದ ಬರಬೇಕು, ಅವಾಗ ಅದು ಪರ್ಫೆಕ್ಟ್ ಕನ್ಯಾಸ್ ಟೆನ್ಸ್. ಇದು ಬಂದಿಲ್ಲ, ನೀನು ಇಲ್ಲಿ ಬರೆದ್ರು ಕಾಯುತ್ತಲಿದ್ದೇನೆ ಅಂತಿದ್ರು ಕೂಡ ಅದು ಕನ್ಯಾಸ್. ಆದ್ರೆ ನಿನ್ನೆಯಿಂದ ಮೊನ್ನೆಯಿಂದ ಇಂದಪ್ಪ ಅಂತಂದ್ರ ಕಾಯುತ್ತ ಇದ್ದೇನೆ ಅಂದ್ರೂ ಕೂಡ ಪರ್ಫೆಕ್ಟ್ ಕನ್ಯಾಸ್ ನೆನ್ಪಿಟ್ಕೊಳ್ಬೇಕು. ಈಗ ಒಂದು ವಿಷಯ, ಆನಂತರ ಇಲ್ಲಿ ನಿನ್ನೆಯಿಂದ ಈ ಇಂಧನಕ್ಕೆ ನಾನು ಇಲ್ಲಿ ಸಿನ್ಸ್ ಬಳಸಿದೆ, ಅಲ್ಲೇ ವರ್ಷಗಳಿಂದ ಇಲ್ಲಿ ಇಂಧನಕ್ಕೆ ಏನ್ ಬಳಸಿದೆ ಫಾರ್. ಇದು ವ್ಯತ್ಯಾಸವನ್ನು ಗಮನಿಸ್ತೇವೆ. ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲಿದ್ದೇನೆ. ಯಾವಾಗಿನಿಂದ? ನಿನ್ನೆಯಿಂದ, ಮೊನ್ನೆಯಿಂದ, ಜನವರಿಯಿಂದ, 2020ರಿಂದ ಅನ್ನೋ ಅರ್ಥ ಐತಿ. ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ. ನನ್ನ ಕಾಯುವ ಕ್ರಿಯೆ ಪ್ರಾರಂಭದ ಪಾಯಿಂಟ್. ಅವಾಗ ಇಂಧನ ಅರ್ಥಕ್ಕೆ ಸಿನ್ಸ್ ಬಳಸಬೇಕು. ಇಲ್ಲಿ ನೋಡ್ರಿ, ನೀನು 10 ವರ್ಷಗಳಿಂದ ನಮಗೆ ಮೋಸ ಮಾಡುತ್ತಲಿದ್ದೆ. ಯಾವಾಗಿನಿಂದ? ಇಲ್ಲ, ಇಲ್ಲಿ ಉತ್ತರ. ಎಷ್ಟು ವರ್ಷಗಳಿಂದ? 10 ವರ್ಷಗಳಿಂದ. ಎಷ್ಟು ದಿನಗಳಿಂದ? 3 ದಿನಗಳಿಂದ. ಎಷ್ಟು ಗಂಟೆಗಳಿಂದ? 4 ಗಂಟೆಗಳಿಂದ. ಈ ರೀತಿ ಪೀರಿಯಡ್ ಆಫ್ ಟೈಮ್ ಇದ್ದಾಗ ಇಂಧನಕ್ಕೆ ಫಾರ್ ಬಳಸಬೇಕು. ಫಾರ್ 10 years. 8 ವರ್ಷಗಳಿಂದ ಫಾರ್ 8 years. 2 ದಿನಗಳಿಂದ ಫಾರ್ 2 days. 2 ಗಂಟೆಗಳಿಂದ ಫಾರ್ 2 hours. ಅದನ್ನ ಇನ್ನೊಂದ್ಸಲ ಸ್ಪಷ್ಟಪಡಿಸ್ಕೊಳ್ಳೋಣ. ಯಾವಾಗ ಇಂಧನ ಪದದಿಂದ ಗಳು ಅನ್ನೋ ಒಂದು ಪ್ಲೂರಲ್ ಪದ ಬಂದಿದ್ರೆ ಅವಾಗ ಇಂಧನಕ್ಕೆ ಫಾರ್. ಇಲ್ಲಿ ನಿನ್ನೆಗಳಿಂದ ಅನ್ನಂಗಿಲ್ಲ, ಸಾಧ್ಯನೇ ಇಲ್ಲ. ನಾನು ಜನವರಿಯಿಂದ ನಿನಗಾಗಿ ಕಾಯುತ್ತೇನೆ, ಜನವರಿಗಳಿಂದ ಅನ್ನೋದಿಲ್ಲ. ಈ ರೀತಿ ಇಂದ ಅಂತ ಅಷ್ಟೇ ಬಂತು, ಸಿನ್ಸ್ ಗಳು ಅನ್ನೋ ಅರ್ಥ ಬಂದಿತ್ತಂದ್ರೆ ಫಾರ್. ಇಷ್ಟು ನಾವು ನಮ್ಮ ತಿಳುವಳಿಗೋಸ್ಕರ ಮಾಡ್ಕೊಳ್ಳೋದು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಬೇರೆ ಅರ್ಥ ಕೊಡ್ತಾರೆ. ಇಫ್ ದರ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಆಕ್ಷನ್ ದೆನ್ ಯು ಶುಡ್ ಟೇಕ್ ಸಿನ್ಸ್. ಇಫ್ ದರ್ ಇಸ್ ಅ ಪೀರಿಯಡ್ ಆಫ್ ಟೈಮ್ ದೆನ್ ಯು ಶುಡ್ ಟೇಕ್ ಫಾರ್. ದಿಸ್ ಇಸ್ ವಾಟ್ ದೇ ಸೇ. ಬಟ್ ಇನ್ ಕನ್ನಡ ನಾನು ನಿಮ್ಗೆ ಹೇಳೋದು ಇಷ್ಟೇ, ಗಳು ಅಂದ್ರೆ ಒಂದು ಅವಧಿ, ಫಾರ್ ತಗೊಳ್ಳಿ. ಇಂದ ಅಂದಾಗ ಅಲ್ಲಿ ಗಳು ಪದ ಇಲ್ಲ, ಸಿನ್ಸ್ ತಗೊಳ್ಳಿ. ಇದು ಬಹಳ ಸರಳವಾಗಿ ಇಂಗ್ಲಿಷ್ ನಲ್ಲಿ ಕರೀಲಿಕ್ಕೆ ಸಾಧ್ಯ. ಮೋಸ ಮಾಡುತ್ತಲಿದ್ದಿ, ಅದನ್ನ ಇಂಗ್ಲಿಷ್ ನಲ್ಲಿ ಈ ಟೆನ್ಸ್ ನಲ್ಲಿ ನೀನು 10 ವರ್ಷಗಳವರೆಗೆ ನಮಗೆ ಮೋಸ ಮಾಡುತ್ತಲಿದ್ದೆ. ಈಗಿಲ್ಲ, ಆದ್ರೆ ಇತ್ತು, ಬರೀ ಇತ್ತಲ್ಲ, ದೀರ್ಘಕಾಲ ನಡೀತಾ ಇತ್ತು, 10 ವರ್ಷಗಳವರೆಗೆ ನಡೀತಾ ಇತ್ತು. ಈಗ ಇಲ್ಲದೆ ಇರೋದ್ರಿಂದ ಅದು ಪಾಸ್ಟ್. ದೀರ್ಘಕಾಲದಿಂದ 10 ವರ್ಷಗಳು ನಡೀತಾ ಇತ್ತು, ಪರ್ಫೆಕ್ಟ್ ಕನ್ಯಾಸ್. ಅದನ್ನ ಇಂಗ್ಲಿಷ್ ನಲ್ಲಿ ಯು ಹ್ಯಾವ್ ಬೀನ್ ಚೀಟಿಂಗ್ ಅಸ್ ಫಾರ್ 10 years. ನೀ 10 ವರ್ಷಗಳವರೆಗೆ ನಮಗೆ ಮೋಸ ಮಾಡ್ತಾ ಇದ್ದಿ ಮಾರೆ, ದೇವ್ರು ಕಾಪಾಡಿದ್ ನಮಗ, ಈಗ ಮೋಸ ಮಾಡೋ ಇಲ್ಲೀಗ ರೀ. ನೋಡೋಣ, ಹ್ಯಾಡ್ ಬೀನ್ ಚೀಟಿಂಗ್. ನೋಡ್ರಿ, ಅಲ್ಲಿ 10 ವರ್ಷಗಳಿಂದ ನಡೀತಾ ಇದೆ, ಅಲ್ಲಿ 10 ವರ್ಷಗಳವರೆಗೆ ನಡೀತಾ ಇತ್ತು, ಅದಕ್ಕೆ ಇಲ್ಲಿ ಹೊರಗೆ. ಅಲ್ಲಿ ಇಂಧನಕ್ಕೆ ಫಾರ್ ಬಂದ್ರೆ ಇಲ್ಲಿ ಹೊರಗೆ ಅನ್ನೋಕೆ ಫಾರ್ ಬರೋದು. ಇದು ತನಕ ಬಂದಾಗ ಸಿನ್ಸ್, ಫಾರ್ ಬಂದಾಗ ಹೊರಗೆ ಬಂದಾಗ ಫಾರ್ ಅನ್ನೋದು ನಾನು ಸರಳವಾಗಿ ಹೇಳ್ಬಿಟ್ಟೆ. ಆದ್ರೆ ತಿಳ್ಕೊಳ್ಬೇಕಾದ್ರೆ ನೀವು ಆಗಾಗ ವಾಕ್ಯಗಳನ್ನ ಓದ್ಬೇಕು, ಬರಿಬೇಕು, ಅವಾಗ ನಿಮ್ಗೆ ಇದು ಕರಗತ ಆಗತ್ತೆ. ಹೊರಗೆ ಎಷ್ಟೋ ಸಲ ನಾವು ಕನ್ಫ್ಯೂಸ್ ಮಾಡ್ಕೊಂಡು ನಿನ್ನೆಯವರೆಗೆ ಅಂದ್ಬಿಡ್ತೀವಿ. ಅದು ನಿನ್ನೆಯ ತನಕ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಎಂಡ್ ಆಫ್ ದ ಪಾಯಿಂಟ್ ಅಂತೀವಿ ನಾವು. ಅಂದ್ರೆ ಆ ಎಂಡ್ ಆಫ್ ದ ಟೈಮ್, ನಿನ್ನೆ ತನಕ ಆ ಕ್ರಿಯೆ ನಡೆದು ಕೊನೆ ಪಾಯಿಂಟಿನ ತನಕ ಅಂದಾಗ ನಾವು ತನಕ ಅಂತ ಬಳಸೋದು ಸೂಕ್ತ. ಅದಕ್ಕೆ ನಾನು ತನಕ ಬಳಸ್ತೀನಿ. ಅದಕ್ಕಾಗಿ ನೀವು ಆ ಒಂದು ಕಲೆಯನ್ನು ಗುರುತಿಸ್ಕೋಬೇಕು. ಹೊರಗೆ ಅಂತ ಯಾವಾಗ ಬಳಸಬೇಕು, ತನಕ ಅಂತ ಯಾವಾಗ ಬಳಸಬೇಕು ಗೊತ್ತಾದ್ರೆ ತನಕ ಬಳಸಿದಾಗ ಸಿನ್ಸ್, ಹೊರಗೆ ಬಳಸಿದಾಗ ಫಾರ್. ಇದು ನಾವು ಕನ್ನಡದಲ್ಲಿ ನಮ್ಮದೇ ಆದಂತ ನಿಯಮಗಳನ್ನ ರಚನೆ ಮಾಡ್ಕೊಂಡು ಇಂಗ್ಲಿಷ್ ಹೋಗುವಂತದ್ದು. ಆ ನಂತರ ಇನ್ನೊಂದು ವಾಕ್ಯಕ್ಕೆ ಹೋಗೋಣ. ಅವನು 2020ರಿಂದ ಬಾಗಲಕೋಟೆಯಲ್ಲಿ ವಾಸಿಸುತ್ತಲಿದ್ದಾನೆ. ಈಗ 2021 ವಾಸಿಸುತ್ತಲಿದ್ದಾನೆ. ಮೇನ್ ಒನ್ ಯಾರು? ಅವನು ಸಬ್ಜೆಕ್ಟ್, ಉಳಿದೆಲ್ಲಾ ಪದಗಳು ಆಬ್ಜೆಕ್ಟ್. ವಾಸಿಸುತ್ತಲಿದ್ದಾನೆ ಯಾವಾಗಿನಿಂದ? 2020ರಿಂದ ಬಂತು, ಕಂಟಿನ್ಯೂಸ್ ಅಲ್ಲದು ಪರ್ಫೆಕ್ಟ್ ಕಂಟಿನ್ಯೂಸ್ ಸೂತ್ರ. ಆ ಸೂತ್ರಕ್ಕೆ ಅನುಗುಣವಾಗಿ he has been living in Bagalkot since 2020. ಓಕೆ, ಅವನು 2020ರಿಂದ ಬಾಗಲಕೋಟೆಯಲ್ಲಿ ವಾಸಿಸುತ್ತಲಿದ್ದಾನೆ. ಹ್ಯಾಸ್ ಬೀನ್ ಲಿವಿಂಗ್. ವಂಡರ್ಫುಲ್ ಸೆಂಟೆನ್ಸ್. ಅದನ್ನೇ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅವನು 2020ರ ತನಕ ಬಾಗಲಕೋಟೆಯಲ್ಲಿ ವಾಸಿಸುತ್ತಲಿದ್ದನು ಅಂದ್ರೆ ಈಗ ಬಾಗಲಕೋಟೆ ಆಗಿಲ್ಲ. ಅದೇ 2020 ಇಲ್ಲೇ ಐತಿ, ಆ ವಾಕ್ಯ ಪ್ರಕಾರ ಬಾಗಲಕೋಟೆಗೆ ಅದಾನ ಅರ್ಥ ಐತಿ.
20ರಿಂದ ಬಾಗಲಕೋಟೆಯಲ್ಲಿ ವಾಸಿಸುತ್ತಿದ್ದ, 20 ತನಕ ವಾಸಿಸ್ತಾ ಇದ್ದ. ಆದ್ರೆ ಈ ಸದ್ಯ 21 ಇರೋದ್ರಿಂದ ಅವನು ಬಾಗಲಕೋಟೆಯಲ್ಲಿ ಇಲ್ಲ ಅನ್ನೋ ಅರ್ಥ ಈ ಸೆಂಟೆನ್ಸ್ ಕೊಡುತ್ತೆ. ಅದನ್ನ ನೋಡ್ರಿ, ವಾಸಿಸುತ್ತಲಿದ್ದನು ಮೇನ್ ವರ್ಬ್, ಅವನು ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಓಕೆ, he had been living in Balkot since 2020. ಈ ರೀತಿ ತುಲನಾತ್ಮಕವಾಗಿ ನಾವು ಎರಡು ಟೆನ್ಸ್ ಅನ್ನು ನೋಡಿದಾಗ ಚಲೋ ಮತ್ತೆ ಚಲೋ ಅದ ಈಗ ಚಲೋ ಮುಗಿಸ್ತೀನಿ. ಈ ರೀತಿ ನಾವು ಎರಡು ವಾಕ್ಯಗಳನ್ನ ಕಂಪೇರ್ ಮಾಡಿದಾಗ ನಮ್ಗೆ ಎರಡು ವಾಕ್ಯಗಳ ಎರಡು ಕಾಲಗಳಿರುವಂತ ವಾಕ್ಯಗಳು ಕನ್ನಡದಲ್ಲಿ ಇರ್ತವೆ, ಇಂಗ್ಲಿಷ್ ನಲ್ಲಿ ಇರುತ್ತೆ ಅಂತ ಗಮನಕ್ಕೆ ಬರುತ್ತೆ. ಇದನ್ನ ನಾವು ರೂಢಿ ಮಾಡ್ತಾ 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 ಈ ಎರಡೂ ಕಾಲಗಳನ್ನು ನಾವು ಚೆನ್ನಾಗಿ ಕಲ್ತ್ಕೊಳ್ಬಹುದು. ಅದರಿಂದ ನಿಮ್ಗೆ ಗೊತ್ತಿರುವ ಹಾಗೆ ಈ ಟೆನ್ಸ್ ನಲ್ಲಿ ಕೂಡ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ತೀವಿ. ಈ ಟೆನ್ಸ್ ನಲ್ಲಿ ಕೂಡ 4 ಸೆಂಟೆನ್ಸ್ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್. ಒಂದ್ಸರಿ ಅವುಗಳನ್ನ ನಾನು ಹೇಳ್ತೋರಿಸ್ತೀನಿ ನೋಡಿ. ಐ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಜೂನ್. ನಾನು ಜೂನ್ ನಿಂದ ಇಂಗ್ಲಿಷ್ ಮಾತನಾಡುತ್ತಲಿದ್ದೇನೆ. ಐ ಹ್ಯಾವ್ ನಾಟ್ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಜೂನ್. ನಾನು ಜೂನ್ ನಿಂದ ಇಂಗ್ಲಿಷ್ ಅನ್ನು ಮಾತನಾಡುತ್ತಲಿಲ್ಲ. ಹ್ಯಾವ್ ಐ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಇನ್ ಜೂನ್. ನಾನು ಜೂನ್ ನಿಂದ ಇಂಗ್ಲಿಷ್ ಅನ್ನು ಮಾತನಾಡುತ್ತಲಿದ್ದೇನೆಯೇ. ಹ್ಯಾವಂಟ್ ಐ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಜೂನ್. ನಾನು ಜೂನ್ ನಿಂದ ಇಂಗ್ಲಿಷ್ ಅನ್ನು ಮಾತನಾಡುತ್ತಲಿಲ್ಲವೇ. ನೋಡಿ, ಮಾತನಾಡುತ್ತಲಿದ್ದೇನೆ, ಮಾತನಾಡುತ್ತಲಿದ್ದಿಲ್ಲ, ಮಾತನಾಡುತ್ತಲಿದ್ದೇನೆ, ಮಾತನಾಡುತ್ತಲಿದ್ದಿಲ್ಲ. ಆದ್ರೆ ನಾನು ವಾಕ್ಯ ರೂಪದಲ್ಲಿ ಐ ಹ್ಯಾಡ್ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಲಾಸ್ಟ್ ಜೂನ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತಿಳಿಲಿ ಅಂತೇಳಿ. ಹೆಂಗೆ, ನಾನು ಕಳೆದ ಜೂನ್ ತನಕ ಇಂಗ್ಲಿಷ್ ಮಾತನಾಡುತ್ತಲಿದ್ದೆನು, ಈಗ ಇಲ್ಲ. ಜೂನ್ ತನಕ ಇಂಗ್ಲಿಷ್ ಮಾತಾಡ್ತಾ ಇದ್ದೆ, ಜೂನ್ ನಂತರ ಇಲ್ಲ, ಅದಕ್ಕೆ ಇದು ಪಾಸ್ಟ್. ಇದು ಜೂನ್ ನಿಂದ ನಡೀತಾನೆ ಇದೆ, ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್. ಬಹಳ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ. ಐ ಹ್ಯಾವ್ ನಾಟ್ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಲಾಸ್ಟ್ ಜೂನ್. ನಾನು ಕಳೆದ ಜೂನ್ ತನಕ ಇಂಗ್ಲಿಷ್ ಮಾತನಾಡುತ್ತಲಿದ್ದಿಲ್ಲ. ಹ್ಯಾಡ್ ಐ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಲಾಸ್ಟ್ ಜೂನ್. ನಾನು ಕಳೆದ ಜೂನ್ ತನಕ ಇಂಗ್ಲಿಷ್ ಮಾತನಾಡುತ್ತಲಿದ್ದೇನೆ. ಹ್ಯಾಡಂಟ್ ಐ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಲಾಸ್ಟ್ ಜೂನ್. ನಾನು ಕಳೆದ ಜೂನ್ ತನಕ ಇಂಗ್ಲಿಷ್ ಮಾತನಾಡುತ್ತಲಿದ್ದಿಲ್ಲವೇ. ಬಹಳ ಸ್ಪಷ್ಟವಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬಹುದು. ಅದೇ ನಾನು ಕೈ ಸನ್ನೆ ಮಾಡಿಕೊಂಡು ಎರಡು ವಾಕ್ಯ ಕಾಲಗಳನ್ನ ಸ್ವಲ್ಪ ಇನ್ನೂ ಸರಳ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ಈ ಕಡೆ ನೋಡೋಣ. ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲಿದ್ದೇನೆ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದೇನೆ. ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲಿಲ್ಲ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದಿಲ್ಲ. ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲಿದ್ದೇನೆಯೇ. ನಾನು ನಿನ್ನೆ ತನಕ ನಿನಗಾಗಿ ಕಾಯುತ್ತಲಿದ್ದೇನೆ. ನಾನು ನಿನ್ನೆಯಿಂದ ನಿನಗಾಗಿ ಕಾಯುತ್ತಲಿಲ್ಲವೇ. ನಾನು ನಿನ್ನೆ ತನಕ ನಿನಗೆ ಕಾಯುತ್ತಲಿದ್ದಿಲ್ಲವೇ. ವಂಡರ್ಫುಲ್. ಹ್ಯಾವ್ ಬೀನ್ ವೇಟಿಂಗ್, ಕಾಯುತ್ತಲಿದ್ದೇನೆ. ಹ್ಯಾಡ್ ಬೀನ್ ವೇಟಿಂಗ್, ಕಾಯುತ್ತಲಿದ್ದೆನು. ಹ್ಯಾವ್ ನಾಟ್ ಬೀನ್ ವೇಟಿಂಗ್, ಕಾಯುತ್ತಲಿಲ್ಲ. ಹ್ಯಾಡ್ ನಾಟ್ ಬೀನ್ ವೇಟಿಂಗ್, ಕಾಯುತ್ತಲಿದ್ದಿಲ್ಲ. ಹ್ಯಾವ್ ಬೀನ್ ವೇಟಿಂಗ್, ಕಾಯುತ್ತಲಿದ್ದೇನೆಯೇ. ಹ್ಯಾಡ್ ಬೀನ್ ವೇಟಿಂಗ್, ಕಾಯುತ್ತಲಿದ್ದೇನೆ. ಹ್ಯಾವಂಟ್ ಬೀನ್ ವೇಟಿಂಗ್, ಕಾಯುತ್ತಲಿಲ್ಲವೇ. ಹ್ಯಾಡಂಟ್ ಬೀನ್ ವೇಟಿಂಗ್, ಕಾಯುತ್ತಲಿದ್ದಿಲ್ಲವೇ. ಈ ರೀತಿ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಅಲ್ಲಿ ನಾವು ವಾಕ್ಯಗಳ ರಚಿಸಬಹುದು. ನೀನು ನಮಗೆ 10 ವರ್ಷಗಳಿಂದ ಮೋಸ ಮಾಡುತ್ತಲಿದ್ದಿ. ನೀನು ನಮಗೆ 10 ವರ್ಷಗಳಿಂದ ಮೋಸ ಮಾಡುತ್ತಲಿಲ್ಲ. ನೀನು 10 ವರ್ಷಗಳಿಂದ ನಮಗೆ ಮೋಸ ಮಾಡುತ್ತಲಿಲ್ಲವೇ. ನೀನು 10 ವರ್ಷಗಳಿಂದ ನಮಗೆ ಮೋಸ ಮಾಡುತ್ತಲಿಲ್ಲವೇ. You have been cheating us for 10 years. You have not been cheating us for 10 years. Have you been cheating us for 10 years? Haven't you been cheating us for 10 years? You have been cheating us for 10 years. You have not been cheating us for 10 years. Had you been cheating us for 10 years? Hadn't you been cheating us for 10 years? ನೀನು ನಮಗೆ 10 ವರ್ಷಗಳವರೆಗೆ ಮೋಸ ಮಾಡುತ್ತಲಿದ್ದೆ. ನೀನು ನಮಗೆ 10 ವರ್ಷಗಳವರೆಗೆ ಮೋಸ ಮಾಡುತ್ತಲಿದ್ದಿಲ್ಲ. ನೀನು 10 ವರ್ಷಗಳವರೆಗೆ ನಮಗೆ ಮೋಸ ಮಾಡುತ್ತಲಿದ್ದೆಯಾ. ನೀನು 10 ವರ್ಷಗಳವರೆಗೆ ನಮಗೆ ಮೋಸ ಮಾಡುತ್ತಲಿದ್ದಿಲ್ಲವೇ. ಅದನ್ನ ನಾವು ಕನ್ನಡದಲ್ಲಿ ಬರೀ ವರ್ಕ್ ತಗೊಂಡು ಮೋಸ ಮಾಡುತ್ತಲಿದ್ದಿ, ಮೋಸ ಮಾಡುತ್ತಲಿದ್ದೆ. ಮೋಸ ಮಾಡುತ್ತಲಿಲ್ಲ, ಮೋಸ ಮಾಡುತ್ತಲಿದ್ದಿಲ್ಲ. ಮೋಸ ಮಾಡುತ್ತಲಿದ್ದೀಯಾ, ಮೋಸ ಮಾಡುತ್ತಲಿದ್ದೆಯಾ. ಮೋಸ ಮಾಡುತ್ತಲಿಲ್ಲವೇ, ಮೋಸ ಮಾಡುತ್ತಲಿದ್ದಿಲ್ಲವೇ. ನೋಡ್ರಿ, ಹ್ಯಾವ್ ಬೀನ್ ಚೀಟಿಂಗ್, ಹ್ಯಾಡ್ ಬೀನ್ ಚೀಟಿಂಗ್. ಹ್ಯಾವ್ ನಾಟ್ ಬೀನ್ ಚೀಟಿಂಗ್, ಹ್ಯಾಡ್ ನಾಟ್ ಬೀನ್ ಚೀಟಿಂಗ್. Have been cheating, had been cheating.
ಹ್ಯಾವಂಟ್ ಬೀನ್ ಚೀಟಿಂಗ್, ಹ್ಯಾಡೆಂಟ್ ಬೀನ್ ಚೀಟಿಂಗ್. ಈ ರೀತಿ ನಾವು ಯಾವ ವಾಕ್ಯಗಳನ್ನು ಯಾವ ರೀತಿ ರಚನೆ ಮಾಡ್ತೀವಿ, ಅದು ಯಾವ ಕಾಲ ಅಂತ ನಿರ್ಧಾರ ಮಾಡೋದು ಬಹಳ ಸುಲಭ ಆಗುತ್ತೆ. ಈ ರೀತಿ ಎರಡೂ ಕಾಲಗಳನ್ನ ತುಲನಾತ್ಮಕ ನೋಡಿದಾಗ ನಮ್ಗೆ ಬಹುಶಃ ಈಗ ಅನಿಸ್ಬೋದು, ಹೌದಲ್ಲ ನಾವು ಕೂಡ ಇಂಥ ವಾಕ್ಯಗಳನ್ನು ಕನ್ನಡದಲ್ಲಿ ಬಳಸ್ತೀವಿ, ಮಾತಾಡ್ತೀವಿ ಅಂದಮೇಲೆ ಅಂಥವುಗಳನ್ನ ಸಹಜವಾಗಿ ನಾವು ಇಂಗ್ಲಿಷ್ನಲ್ಲಿ ಈ ಸೂತ್ರದಲ್ಲಿ ಮೊದಲಿಗೆ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಪ್ರಾರಂಭದಲ್ಲಿನ ಈ ಕಷ್ಟವನ್ನ ನಾವು ಅದನ್ನ ತೆಗೆದುಕೊಂಡು ನಾವು ರೂಢಿ ಮಾಡ್ತಾ ಹೋದ್ರೆ ಸಹಜವಾಗಿ ಕರತಲಾಮಲಕವಾಗಿ ಈ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ನಾವು ಅನುವಾದ ಮಾಡೋದು ಸಾಧ್ಯ. ಆದ್ರಿಂದ ಈ ಒಂದು ವಿಶೇಷವಾದ ವಿಡಿಯೋ ತಮಗೆ ವಿಶೇಷವಾದಂಥ ಜ್ಞಾನವನ್ನು ಖಂಡಿತವಾಗಿ ಕೊಟ್ಟಿದೆ ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರ ಜೊತೆಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ನಿಮ್ಮ ಇಂಗ್ಲಿಷ್ ಕಲಿಯುವಿಕೆಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನನಗನ್ನಿಸ್ತಾ ಇದೆ ಇದು ಇಂಗ್ಲಿಷ್ ಕಲೀಲಿಕ್ಕೆ ಒಂದು ವಿಶೇಷವಾದಂಥ ವಿನೂತನ ಶೈಲಿ, ವಿನೂತನ ಮೆಥಡ್ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋದು ಬಹಳ ಸರಳ ಅನಿಸೋದ್ರಿಂದ ಈ ವಿಧಾನ ಎಲ್ಲರಿಗೂ ಗೊತ್ತಾಗಲಿ. ಆದ್ದರಿಂದ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಗೆಳೆಯರಿಗೆ, ನಿಮ್ಮ ಸಂಬಂಧಿಕರು ಎಲ್ಲರಿಗೂ ಇದು ನೀವು ಮೆಚ್ಚಿಕೊಂಡಿದ್ದೆ ಆದರೆ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಈ ವಿಡಿಯೋ ನೋಡಲಿಕ್ಕೆ ತಮ್ಮ ಅಮೂಲ್ಯವಾದ ಒಂದು ಸಮಯ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.